ಈಗ ಇವಳು ತನ್ವೀರ್ ಅಕ್ಕಯ್ಯ ಇವಳು ಮಾನಿ ಎಲ್ಲ ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳೆ. ಏನಂಗೆ ಶರತ್ತನ್ ಮಾತಾಡ್ಸೋದು, ಇವಾಗ ಶಾರನ್ ಮಾತಾಡ್ಸೋದು, ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳೆ. ಏ ತನ್ವಿ, ಬಾ ಇಲ್ಲಿ ಬಾ. ತನ್ವಿತಾ, ತನ್ವಿ ಬಾ, ನಿನ್ನೆ ಕರೀತಾ ಇರೋದು ಬಾ. ಏನಂಗೆ ಇವಾಗ ಅಣ್ಣ ತಮ್ಮಗಳು ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾರೆ ಅಲ್ವಾ ಕರಿಯಮ್ಮಕ್ಕ? ಅವನೇ ನೋಡು ಇವಾಗ ಏನಂಗೆ ಆ ಶರತ್ತನ್ನು ಭುವನ್ನು ಎಲ್ಲಾನು ಮಾತಾಡಿಸ್ಕೊಂಡು ಹೆಂಗ ಇದ್ದಾಳೆ. ನೋಡು ನನ್ನ ತಂಗಿ ನಾ ಮದುವೆ ಆಗಲ್ಲ ಅಂತ ಹೇಳದ್ನಲ್ಲ ಅಂತ ಭುವನ್ ಮೇಲೂ ಸಿಟ್ಟಿಲ್ಲ, ಆ ಶರತ್ತನ ಮೇಲೂ ಸಿಟ್ಟಿಲ್ಲ. ಅವಳು ನಿಮ್ಮ ಅಕ್ಕ ಇನ್ನೆಂತಾಳಪ್ಪ. ಎಲ್ಲಾನು ಮಾತಾಡಿಸ್ಕೊಂಡು ಚೆನ್ನಾಗಿರೋದಕ್ಕೆ ನೋಡ್ತಾ ಇದ್ದಾಳ ಅವಳು. ಅವನು ಕುಡಿಯೋದು ಬಿಟ್ಟವನೆ, ಅವ್ನಿಗೆ ಏನಾದರೂ ಮಾಡಿ ಕುಡಿಬೇಕು. ಅವನು ಕುಡ್ದು ಹಾಳಾಗಿ ಹೋಗ್ಬೇಕು. ಹಾಳಾಗಿ ಹೋಗ್ಬೇಕು ಕರಿಯಮ್ಮಕ್ಕ. ಅವನು ಹಾಳಾಗಿ ಹೋಗ್ತಾನೆ ಬಿಡು. ಅವನು ಯಾವತ್ತಿದ್ರು ಹಂಗೆ ಹೋಗೋದು. ಅವ್ನು ಸ್ವಲ್ಪ ದಿನ ಬಿಡ್ತಾನೆ ಅಷ್ಟೇ. ಪ್ರಾಣ ಬರ ನೋಡಿಲ್ವೇನೆ ತನ್ವಿ? ಸ್ವಲ್ಪ ದಿನ ಚೆನ್ನಾಗಿರ್ತಾನೆ, ಸ್ವಲ್ಪ ದಿನ ಅದೇ ತಡಿ ಈ ವಾರದಿಂದ ಚೆನ್ನಾಗಿದ್ದಾನೆ, ಇನ್ನೊಂದು ವಾರಕ್ಕೆ ನೋಡು. ಅಯ್ಯೋ ಈಗ ನಮ್ಮ ಕವನಕ್ಕೂ ಎಲ್ಲ ಚೆನ್ನಾಗಿದ್ರೆ ಹಿಡಿಯೋಕ್ಕಾಗಲ್ಲ. ಆಗುತ್ತೆ ಸುಮ್ಮನಿರು. ಇವಳು ಚೆನ್ನಾಗಿರ್ಬೇಕು ನೀವಿಬ್ರು ಅಂತೇಳಿ ನಮ್ಮ ಅಕ್ಕ ಹೆಂಗೇನೆ ನಮ್ಮ ಅಕ್ಕ ಎಲ್ಲ ಮಾನಿ ಮಾನಿ ಅಂತ ಕರಿತೀನಿ. ಅವಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾಳೆ. ನಿಮ್ಮ ಅಕ್ಕ ಯಂಪ ಅಯ್ಯೋ ಏನಾದರೂ ಮಾತಾಡಿಸ್ತಾಳೋ ಏನೋ. ಹಿಂಗಾದ್ರೂ ಬಿಡು, ನನ್ನ ಗಂಡ ಅಂತೇಳಿ ಅವ್ನು ಮದುವೆ ಆಗ್ಯವಳ ಬಿಡು, ಅವನೇನೇನಂತ ತಪ್ಪು ಮಾಡಿಲ್ಲ ಅನ್ಬೋದು. ಆದರೆ ಇವರಿಬ್ರು ಮಾತಾಡಿಸ್ಬಾರ್ದಪ್ಪ. ತಂಗಿ ಅನ್ನೋದು ಅವಳಿಗೆ ಮನಸ್ಸಿನ ಪ್ರೀತಿ ಇದ್ದಿದ್ರೆ ಅವರಿಬ್ರು ಮಾತಾಡಿಸ್ತಿರ್ಲಿಲ್ಲ. ನನಗೇನೋ ಬೋಲ್ ಬೇಜಾರಾಯಿತು. ನನ್ನಂತವಳಾಗಿದ್ದರೆ ಮಾತಾಡಿಸ್ತಿರ್ಲಿಲ್ಲ. ನನ್ನ ತಂಗಿಗೆ ಈ ರೀತಿ ಆಯ್ತಲ್ಲಪ್ಪ ಅಂತ ನಾನಂತೂ ಮಾತಾಡಿಸ್ತಿರ್ಲಿಲ್ಲ ತನ್ವಿ. ನಾನು ಮಾತಾಡಿಸ್ತಿರ್ಲಿಲ್ಲ. ನಮ್ಮ ಅಕ್ಕಗೆ ಹಿಂಗಾಗಿದ್ರೆ ಅಯ್ಯೋ ನೋಡಪ್ಪ ನಮ್ಮ ಅಕ್ಕಗೆ ಹಿಂಗಾಗ್ಬಿಡ್ತು, ನಮ್ಮ ಅಕ್ಕಗೆ ಮೋಸ ಮಾಡಿದ್ರು ಅಂತಂದರೆ ನಾನು ಯಾಕೆ ಇದಾಗಬೇಕು? ನಮ್ಮ ಒಡ ಹುಡ್ತವ್ರು ಅನ್ನೋದು ನಮಗೆ ಆಸೆ ಇರುತ್ತಲ್ಲ, ಹಂಗೆಲ್ಲ ಮಾತಾಡಬಾರ್ದು, ಹಂಗೆಲ್ಲ ಇದು ಮಾಡಬಾರ್ದು ಅಂತ ನಮಗೂ ಗೊತ್ತಿರುತ್ತಲ್ಲ. ನಾವೇ ಎಷ್ಟೋ ಸ್ವಲ್ಪ ಇದು ಮಾಡ್ತಿದ್ವಿ, ಆದರೆ ಅವರು ನಮಗೂ ಸ್ವಲ್ಪನೂ ಸಪೋರ್ಟ್ ಮಾಡಲ್ಲ. ಎಷ್ಟು ನಮಗೆ ಕೇಣಿ ಮಾಡ್ತಾ ಇದ್ದಾರೆ ನೋಡು, ಭಾಳ ಒಂಥರ ಕೇಣಿ ಮಾಡ್ತಾರೆ. ಅವ್ರ ಬುದ್ಧಿನೇ ಸರಿ ಇಲ್ಲ. ಅವ್ರೇನು ನನ್ನ ಕಣ್ಣಿದ್ರಿಗೆ ಹಿಂದೆ ಹಾಳಾಗಿ ಹೋಗ್ತಾರೋ ಅಂತ ಅನ್ನಿಸ್ತೈತೆ ಎಲ್ಲ. ನಾನು ಏನಾದರೂ ಮಾಡ್ತೀನಿ ಬಿಡು. ನನ್ನ ತಮ್ಮನ ಫೋಟೋ ನೋಡ್ದೆ, ಕಳಿಸಿದ್ದೆ ನಿನಗೆ? ನೋಡಿದೆ. ಅದೇ ಅಮ್ಮ ಏನು ಹೇಳೋದು ಗೊತ್ತಿಲ್ಲ, ಅಮ್ಮಗೂ ತೋರಿಸಿದ್ದೀನಿ, ನೋಡೋಣ ಅಂತ ಹೇಳೈತೆ. ಅದೇ ಸ್ವಲ್ಪ ಚೆನ್ನಾಗಿರೋರಿಗೆ ನೋಡೋಣ ಅಂತ ಅಂತಿತ್ತು ಅಮ್ಮ. ನೋಡೋಣ ಕರಿಯಮ್ಮಕ್ಕ. ನನ್ನ ತಮ್ಮನೂ ಚೆನ್ನಾಗಿದ್ದಾನೆ, ಚೆನ್ನಾಗಿ ನೋಡ್ಕೊಂತಾನೆ. ಅವ್ನಿಗೆಲ್ಲ ಸರಿಯಾಗಿ ಮಾಡ್ತೀನಿ ನಾನು. ಅವ್ನು ಕುಡಿಯೋದು ಕಲಿಬೇಕು. ಯಾಕನ ಕೊಟ್ಟರೆ ಜ್ಯೂಸ್ ಗೀಸ್ ಏನಾದರೂ ಮಾಡಿ ಸ್ವಲ್ಪ ಕುಡಿದ್ರೂ ಸಾಕು. ಆಮೇಲೆ ಇನ್ನೊಂದು ಸ್ವಲ್ಪ ಕುಡಿಬೇಕು ಅಂತ ಅನಿಸುತ್ತೆ, ಜ್ಯೂಸ್ನಾಗ ಏನಾದರೂ ಮಿಕ್ಸ್ ಮಾಡಿ ಕೊಡ್ತೀನಿ. ನಾನೆಲ್ಲ ಮಾಡ್ತೀನಿ, ನಿನಗೆ ಒಳ್ಳೆಯದೇ ಆಗುತ್ತೆ. ಒಟ್ಟಿನಲ್ಲಿ ಅವರಿಬ್ಬರು ನಿನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ಬೇಕು ತಾನೆ, ಅದು ನನ್ನಿಂದ ಆಗುತ್ತೆ. ಸರಿ ಆಯಿತು ಕರಿಯಮ್ಮಕ್ಕ, ಹಾಗೆ ಮಾಡು. ಸರಿ ಬಾ ಹೋಗೋಣ. ನಮ್ಮ ಮನೆ ಹತ್ರ ಹೋಗ್ಬೇಕು. ಇಲ್ಲವ ಮಾವ ಕುಶಮ್ಮವ ಇಬ್ಬರು ಬೈತಾರೆ ನನಗೆ, ಬರೀ ಓಡಾಡ್ತೀಯ ಅಂತ. ಅದಕ್ಕೆ ಅವ್ರಿಗೆ ಕಾಣದೇ ಇಲ್ದಂಗೆ ಬಂದೆ. ಯಾಕೆ ಓಡಾಡ್ತೀಯ ಅಂತ ಬೈತಾರ. ಇಬ್ಬರು ಬೆಳಗ್ಗೆಯಿಂದ ನಾನು ಗಲಾಟೆ. ಏನು ಗೊತ್ತಾಗಲ್ವ ಹುಡುಗಿಗೆ ಯಾಕಂಗೆ ಓಡಾಡುತ್ತೆ ಅಂತ. ಊರಿಗೆ ಹೋಗೋಣ ಅಂದರು. ನನಗೆ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ಅವ್ರ ಕಣ್ಣೆದ್ರಿಗೆ ನಾನು ಚೆನ್ನಾಗಿ ತೋರಿಸ್ಬೇಕು ಇಲ್ಲೇನೆ ಅಂತ ನಾನು ಇನ್ನೂ ಸ್ವಲ್ಪ ದಿನ ಹೋಗೋದು ಬೇಡ ಅಂತ ಹೋಗೋಕೆ ಇಷ್ಟ ಆಗ್ತಿಲ್ಲ ನನಗೆ ಊರಿಗೆ. ಇಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ ಕುದೀತೈತೆ. ನಾನು ಮನೆ ಹತ್ರ ಹೋಗ್ತೀನಿ. ಅವಾಗಲೇ ಬಂದಿದ್ದು ಮತ್ತೆ ಎಲ್ಗೋದ್ಲ ಏನೋ ಅಂತ ಬೈಕಂತಿರ್ತಾಳ ಕವನ. ಹಿಂಗೂ ಅವ್ರನ್ನ ಕಂಡ್ರೆ ಆಗಲ್ಲಲ್ಲ, ಭಾಳ ಸಿಟ್ಟೈತೆ ಅವ್ರ ಮೇಲೆ. ಒಂದು ಗಂಡನ ಮನೇಲಿ ಮನೆ ಇಲ್ಲ, ಬಿದ್ದೋಗ್ಬಿಟ್ಟೈತೆ. ಮನೆ ಕಟ್ಕೋಬೇಕು, ಕೈಯಲ್ಲಿ ಕಾಸಿಲ್ಲ. ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಸಾಲ ಇತ್ತು, ಆ ಸಾಲ ತೀರಿಸ್ಕೊಂಡು ಇವಾಗ ಮನೆ ಕಟ್ಟೋಕೆ ದುಡ್ಡು ಎಲ್ಲಿ ತಗೊಂಬರ್ಲಿ ಹೇಳಿ? ಯಾರು ಕೊಡ್ತಾರೆ ಅಷ್ಟೊಂದು ಸಾಲನ? ಯಾರು ಕೊಡೋದು ಇಲ್ಲ. ಅದಕ್ಕೇನೆ ಇರೋ ಸಾಲ ತೀರಿಸ್ಕೊಂಡ್ರೆ ಸಾಕಪ್ಪ ಅಂತ ಸಾಲ ತೀರಿಸ್ಕೊಂಡು ಕಟ್ಟಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ. ಮನೆ ಕಟ್ಕೊಂಬ್ಲಿ. ಈಗ ಅವನಂಗೆ ಅವಾಗ ಆಟ ಆಡಿಸ್ತೀನಿ ನಾನು. ಇವಳು ಏನೊಂಥರ ನನ್ನ ಮನೆ ಕೆಲಸ ತೊಳ್ತಾರೆ, ಇದು ಮಾಡ್ತಾಳೆ, ಎಷ್ಟು ಇದನ್ನು ಮಾಡ್ತಾರೆ ಗೊತ್ತೇ ಇವರೆಲ್ಲ ನನಗೆ. ಅಯ್ಯೋ ಮಾತಾಡಬಾರ್ದು, ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗುತ್ತೆ. ಯಾಕೆ ಸುಮ್ಮನೆ ಮಾತಾಡಬಾರ್ದು ಬಿಡು ತನ್ವಿತಾ. ಹೋಗ್ತೀನಿ ಮನೆ ಹತ್ರ, ಆಮೇಲೆ ಸಿಗ್ತೀನಿ. ಪಾಪ ನಿಮ್ಗೆ ಯಾಕೆ ತೊಂದರೆ, ಹೋಗಿ ಆಮೇಲೆ ಸಿಗೋಣ, ಆಮೇಲೆ ಮಾತಾಡೋಣ. ಎಲ್ಲೋಗೆ ಹೋಗ್ರಿ, ಏನು ಹೆದರ್ಕೋಬೇಡ್ರಿ. ಅದೇನು ಮಾಡ್ತಾರೆ ಅವ್ರು, ನೋಡೋಣ. ಅವ್ರೇನು ಮಾಡಲ್ಲ. ಏನಾದರೂ ಸ್ವಲ್ಪ ತಿಳಿದ್ರೆ ಸಾಕು, ಎಲ್ಲೋಗಿದ್ದೆ ಅಂತಾರೆ. ಒಳಗಿರ್ಬೇಕೆಲ್ಲನ. ಎಲ್ಲರೂ ಸಾಕ್ರಿ ಮಾಡಬೇಕು. ಎಲ್ರಿಗೂ ಕಸ ಮುಸ್ರೆ ಬಟ್ಟೆ ಬದೆ ಅಡುಗೆ ಎಲ್ಲ ಮಾಡಬೇಕು. ನನ್ನ ಮನೆ ಕಟ್ಕೊಂಡಿದ್ರೆ ಇವಳಿಗಿತ್ತು ಚೆನ್ನಾಗಿ ಆಟ ಆಡಿಸ್ತಿದ್ದೆ. ಏನು ಮಾಡ್ತೀನ, ನಿಮ್ಮ ಮನೆ ಇಲ್ಲದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ. ಇವಾಗ ಹೊಸಬ್ರಲ್ಲಂತೂ ನನಗೆ ಬಂದಾಗ ಎಷ್ಟೋ ಏನ್ಸಿಲ್ಲ ಗೊತ್ತಾ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಇವಳು ಮಾಡಿರೋದೇನು ಇನ್ನೂ ಮರ್ತಿಲ್ಲ ನಾನು. ಆಚೆ ನಡಿ, ನಮ್ಮ ಮನೆ ಒಳಗಡೆ ಕಾಲು ಇಡಬೇಡ ನೀನು. ಕಾಲು ಇಟ್ಟಿದ್ದೀ ಅಂದ್ರೆ ಸರಿಯಾಗೋದಿಲ್ಲ. ಹೋಗು ಆಚೆ ನಡಿ, ಹೋಗು.
ನಮ್ಮ ಮನೆಯೊಳಗೆ ಇನ್ನೊಂದು ಕ್ಷಣನೂ ನಿನಗೆ ಜಾಗ ಇಲ್ಲ. ಅಯ್ಯೋ ನಾನೇನ್ ಮಾಡ್ಬೇಕವನಕ್ಕ? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಯಾಕೆ ಏನಾಯ್ತು? ಅತ್ತೆ ನೀನು ನಾಟಕ ಆಡಬೇಡ. ನಮ್ಮ ಮೇಲೆ ನಿಮ್ಗೆ ಮನ್ಸಲ್ಲಿ ತುಂಬಾ ಸಿಟ್ಟೈತೆ. ನಿನ್ ತಮ್ಮನ ಹತ್ರ ಬೈಕೊಳ್ಳೋದು ಎಲ್ಲ ನಮಗ್ ಗೊತ್ತಾಗೈತೆ. ನಿನ್ ತಮ್ಮಂಗೆ ಇಲ್ಲಿಂದ ಎಲ್ಲ ಈ ಪ್ರತಿಯೊಂದು ಇಲ್ಲಿಂದ ನಿನಗೆ ಕಳ್ಸೋದು ಎಲ್ಲ ನಮಗ್ ನಿನ್ ವಿಷಯ ಎಲ್ಲ ನಿನ್ ಬಂಡವಾಳ ಎಲ್ಲ ನಮಗ್ ಗೊತ್ತಾಗೈತೆ. ನನಗೂ ನಮ್ಮ ಅಮ್ಮನಿಗೂ ನಮ್ಮಪ್ಪ ಹೇಳ್ತು. ನಮ್ಮಪ್ಪ ಹೇಳಿದ್ರು ನಾವು ಕೇಳಲಿಲ್ಲ. ಇವಾಗ ನಮಗೆ ಗೊತ್ತಾಗೈತೆ ನಿನ್ನ ಬಂಡವಾಳ ಏನು ಅಂತ. ಈ ಮನೇಲಿ ನಿನಗೆ ಜಾಗ ಇಲ್ಲ. ಅಲ್ಲ ನನ್ನೇ ಬೈಕಂತಿಯಲ್ಲ ನೀನು. ಇನ್ನೆಂಥವನ್ನ ಮದುವೆ ಆಗ್ತಾಳೋ ಏನು, ಇನ್ನೆಂಥ ತ್ರಿಪುರ ಸುಂದ್ರನ್ ಮದುವೆ ಆಗ್ತಾಳೋ ಅಂತ ಬೈಕಂತಿಯಲ್ಲ. ನಿನ್ಗೆ ಎಷ್ಟು ಇರಬೇಡ. ಆ ತನ್ವಿನ ನಿನ್ನ ತಮ್ಮನಿಗೆ ಮದುವೆ ಮಾಡ್ಕೊಂಡು ಆ ತನ್ವಿ ಆ ಋತು ಜೊತೆನೇ ಚೆನ್ನಾಗಿರೋ ಹೋಗು ಹೋಗು. ಮನೆಯಾಗ ಇಟ್ಕೊಂಡು 1 ವರ್ಷ 2 ವರ್ಷ ಇಟ್ಕೊಂಡಿದ್ಕೆ ನೀನು ನಮ್ಗೆ ಎಂತ ಮರ್ಯಾದೆ ಮಾಡಿದೆ ನೀನು. ಅಣ್ಣ ಬಾರೋ ಇಲ್ಲಿ. ರಥೋ ಬಂದವಳು ಬಾರೋ. ಅಕ್ಕ ಯಾಕೆ ಈ ತರ ಮಾತಾಡ್ತಾ ಇದ್ರಿ? ನಾನು ಹಂಗೆಲ್ಲ ಏನು ಮಾಡಿಲ್ಲ ಅಕ್ಕ. ಸುಳ್ಳು ಹೇಳ್ಬೇಡ ಅಮ್ಮ, ಅದನ್ನ ತೋರ್ಸಮ್ಮ. ಸುಮ್ಮನೆ ಅವ್ರ ಹತ್ರ ಜಾಸ್ತಿ ಯಾಕೆ ಮಾತು? ನಮ್ಗೆ ಮನೇಲಿ ಇತ್ಕೊಂಡು ನಮಗೆ ಕೆಟ್ಟದ್ದು ಬಯಸ್ತಾ ಇದ್ದೀರಾ. ನಿಮ್ಮ ಬಂಡವಾಳ ಎಲ್ಲ ನಮಗೆ ಗೊತ್ತಾಗೈತೆ. ತೋರ್ಸಮ್ಮ, ಅದನ್ನ ಹೇಳ್ತೀನಿ. ಒಂದು ಹುಡುಗಿನ ನೋಡಿದೀನಿ, ಅವಳು ಆಗಲ್ಲ ಅಂತಾಳ. ಶಾರು ಎಂತ ತ್ರಿಪುರ ಸುಂದ್ರನ್ ಮದ್ವೆ ಆಗ್ತಾಳೇನೋ ಗೊತ್ತಿಲ್ಲ. ಅದಕ್ಕೆ ಅವಳು ಕವನಂಗೆ ಹೇಳಿದ್ರೆ ಅವಳು ಕೊಡಲ್ಲ ಅಂತಾಳೆ. ನಾನು ಹೇಳ್ದೆ ನನ್ನ ತಮ್ಮನಿಗೆ ಕೊಡಕ್ಕಂದ್ರೆ ಕೊಡಲ್ಲ ಅಂತವಳೆ. ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ಲಿ. ಅವಳು ನಮ್ಮ ಕಣ್ಣಿದ್ರಿಗೆ ಹಾಳಾಗೋಗ್ತಾರೆ. ಅವ್ರಂತೂ ಚೆನ್ನಾಗಿರಲ್ಲ ಇಬ್ರು. ಅಲ್ಲೇ ದೊಡ್ಡವಳು ಅವಳು ಹಿಂಗೆ ಹೋಗವಳೆ, ಹಿಂಗೆ ಹೋಗಾಗಿ ಇವಾಗ ಅವಳಿಗೂ ಗೊತ್ತಾಗ್ತೈತೆ. ಇವಳು ಹಂಗೆ ಹಾಳಾಗಿ ಹೋಗ್ತಾಳೆ. ಇವರಿಬ್ರು ಅಂತೂ ಚೆನ್ನಾಗಿರಲ್ಲ. ಇಲ್ಲಿ ನೋಡಿಲಿ, ನೀನು ತಲೆ ಕೆಡಿಸ್ಕೋಬೇಡ. ಇಲ್ಲಿ ಋತು ಅಕ್ಕನ ಮಗಳು ಅಂತ ಇದ್ದಾಳೆ ತನ್ವಿ, ಅವಳನ್ನ ಕೊಡಿಸ್ತೀನಿ ಹೇಳಿದ್ದೀನಿ. ನನ್ನ ತಮ್ಮ ತುಂಬ ಒಳ್ಳೆಯವನು, ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳಿದ್ದೀನಿ. ನೀನು ಬಂದ್ಬಿಡು. ಬಂದು ಮದುವೆ ಅವ್ರಿಗೆ ಗೊತ್ತಿಲ್ಲದಂಗೆ ಆಮೇಲೆ ಮದುವೆ ಆದ್ಮೇಲೆ ಗೊತ್ತಾದ್ರೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಈ ಕವನಂದೆಲ್ಲ ಏನು ನಾನೇನು ಲೆಕ್ಕಕ್ಕೆ ಇಟ್ಕೊಳಕ್ಕೋಲ್ಲ. ಈಗ ನನಗೆ ಅವಳ ಮೇಲೆ ಭಾಳ ಸಿಟ್ಟೈತೆ. ಆದ್ರೂ ಅವ್ರ ಮನೇಲಿ ಇದೀನಿ ಅಂತ ಹೇಳಿ ಸುಮ್ಮನಿದ್ದೀನಿ ಅಷ್ಟೇನೆ. ಸುಳ್ಳು ಹೇಳ್ತೀಯ? ಕೇಳಿಸ್ಕೊಳ, ಇದನ್ನ ಕೇಳಿಸ್ಕ. ಸುಳ್ಳು ಹೇಳ್ತೀಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಸುಳ್ಳು ಹೇಳ್ತೀಯಲ್ಲ. ನಾನೇನು ಮಾತಾಡಿಲ್ಲ. ನಾನೆಲ್ಲ ಮಾತಾಡಿರೋದು ಸುಮ್ಮನೆ ಯಾರ್ದೋ ಮಾತು ಕೇಳ್ಬಿಟ್ಟು ನೀವು ಹಿಂಗೆ ಮಾತಾಡಬೇಡ್ರಿ. ಯಾರಿದ್ ಮಾಡಿದ್ದು? ನಾನೇ ಕೇಳಿಸ್ಕೊಂಡಿದ್ದೀನಿ ಕಣತ್ತೆ ನೀನು ಮಾತಾಡ್ತಾ ಇರೋದನ್ನ. ಏನೋ ನಮ್ಮ ಅತ್ತೆ ಅಂತೇಳಿ ನಾವು ತುಂಬ ಪ್ರೀತಿ ಇಟ್ಕೊಂಡಿದ್ವಿ, ಭಾಳ ಏನೋ ಒಂಥರ ನಿನ್ನ ಮೇಲೆ ಗೌರವ ಇಟ್ಕೊಂಡಿದ್ವಿ. ಆದ್ರೆ ನೀನು ಇಂಥ ಕೆಲಸ ಮಾಡ್ತಾ ಇದೀಯ ಅಂತಂದ್ರೆ ನೀನು ಮಾತ್ರ ಜೀವನದಲ್ಲಿ ಇನ್ಯಾವತ್ತು ನಾವು ನಿನ್ನ ಮಾತ್ರ ನಂಬೋದಿಲ್ಲ. ನೀನೊಂದು ಕ್ಷಣ ನಿಮ್ಮ ಮನೆಗೆ ಜಾಗ ಇಲ್ಲ, ನೀನು ಹೊರಟೋಗು. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಅತ್ತೆ ಅತ್ತೆ ಅಂಬರು. ಅವರು ಇಬ್ರು ಹಾಳಾಗ್ಲಿ ಅಂತ ಹೇಳ್ತೀಯಲ್ಲೇ, ಹಾಳಾಗ್ಲಿ ಅಂತ ಹೇಳ್ತೀಯ. ನಿನ್ನಿಂದ ನಾನು ಪ್ರೀತಿ ಎಲ್ಲರೂ ಜಗಳ ಮಾಡ್ಕೊಂಡಂಗಾಯ್ತು. ನಿನ್ನಿಂದಲೇ ಕಣೆ ನಾವು ಜಗಳ ಆಡಿದ್ವಿ, ಅಣ್ಣ ತಮ್ಮಗಳು ನಾವು ಚೆನ್ನಾಗಿದ್ವಿ. ನೀನೇನು ನಮಗೂ ಮನೆ ಬಾಗ್ಲಿಲ್ಲ, ಇವ್ರ ಮನೆ ಬಾಗ್ಲಿಗೆಲ್ಲ ಕಳ್ಕೊಂಡು ಇವ್ರಿಗೆ ಬೀದಿ ಬೀಳ್ಬೇಕು ಅಂತ ನಮಗೆ ಇಷ್ಟೆಲ್ಲ ಕೆಟ್ಟದ್ದು ಮಾಡ್ತಾ ಇದೀಯ ಗೊತ್ತು. ನಿನ್ನ ಮನಸ್ನಾಗ ಎಷ್ಟು ಕೆಟ್ಟದ್ದೈತೆ ನಾವು ನೋಡ್ಕೊಂಡಿದ್ದಕ್ಕೆ ಇವತ್ತು ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಕಡೆ ಹೊಡಿಬೇಡಿ ಅಕ್ಕ, ಹೊಡಿಬೇಡಿ. ಏನು ಹೊಡಿತಾ ಇದ್ದೀರಾ? ಅಮ್ಮ, ಇವತ್ತು ನಾನು ಹೋಗಿ ಆ ಪ್ರೀತಿ ದೊಡ್ಡಮ್ಮವ್ರ ಮನೆ ಮುಂದೆಲ್ಲ ಕೆಸರು ಮಾಡೋದಕ್ಕೆ ಕಾರಣನೇ ಇವರು. ಎಲ್ಲ ಇಲ್ಲದೆಲ್ಲ ಹೇಳ್ಕೊಡೋರಮ್ಮ, ನಮಗೆ ತಲೆಯಾಗೆ ಹೋಗ್ಲಿಲ್ಲ. ಇವ್ರ ಮಾತು ಕೇಳ್ಬಿಟ್ವಿ. ಇವ್ರ ಮಾತು ಕೇಳಿ ನೀವು ಮೇಲ್ಗಡೆ ಬರೋಕ್ಕಾಗಲ್ಲ ಅಂದ್ರಿ, ನಮಗೆ ಕೆಳಗಡೆ ಮನೆ ಬೇಕು ಅನ್ರಿ ಅಂತ ಸುಮ್ಮನೆ ಜಗಳ ತೆಗ್ದಿದ್ದು ನಾವೇನೆ. ಇವ್ರ ಮಾತು ಕೇಳ್ಕೊಂಡೆ ಜಗಳ ತೆಗ್ದಿದ್ದು. ಇವರೇ ಹೇಳ್ಕೊಟ್ಟಿದ್ದು ಅದೆಲ್ಲನ. ಹಿಂಗೆ ಮಾಡ್ರಿ, ಹಿಂಗೆ ಇದು ಮಾಡ್ರಿ, ಹಿಂಗನ್ರಿ ಎಲ್ಲ ಹೇಳ್ಕೊಟ್ಟಿದ್ದೆ ಇವರು. ಮಾತು ಕೇಳ್ಕೊಂಡೆ ನಾವು ಹಿಂಗೆಲ್ಲ ಮಾಡಿದ್ದು. ಸುಮ್ಮನೆ ಆಚೆ ಹೋಗ್ತಾ ಇರ್ಬೇಕು ಅಷ್ಟೇ. ಇವಳು ಜಾಸ್ತಿ ಮಾತಾಡೋಗಿಲ್ಲ. ಇವಳನ್ನ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ಬಂದಿದ್ದು ನಮಗೆ. ಏನೋ ಬಿಡು ಬಿಡು, ನನ್ನ ತಮ್ಮನ ಮಕ್ಕ ನೋಡಿದ್ದೀನಿ, ಇವಳ ಮಕ್ಕ ನೋಡಿಲ್ಲ. ಇವಳು ಹೊರಕ್ ಮಕ್ಕ ನೋಡೋದಾಗಿದ್ರೆ ನಾನು ಯಾವತ್ತೂ ನೋಡ್ತಾ ಇರಲಿಲ್ಲ. ನಡಿ ಆಚೆಗೆ ಅಂತ ಕಳಿಸ್ತಾ ಇದ್ದೆ. ಏನೋ ನನ್ನ ತಮ್ಮನಿಗೆ ಮದುವೆ ಆಗಿಲ್ಲ ಬಿಡು, ಆ ತನ್ವಿನಾದ್ರೂ ಮದುವೆ ನಾನು ಮಾಡಿದ್ದೇನಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮತ್ತೆ ನಾನು ಆ ತನ್ವಿ ಜೀವನ ಹಾಳು ಮಾಡಬೇಕು ಅಂತ ಇದು ಮಾಡಿದ್ದು. ನಮ್ಮ ಶಾರತ್ತಿಗೆ ರೀತಿ ಮಾಡಿದ್ಲಲ್ಲ, ಅದಕ್ಕೆ ಅವಳಿಗೆ ಹಿಂಗೆ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇರೋದಕ್ಕ. ಸುಮ್ಮನೆ ಸುಳ್ಳು ಹೇಳಬೇಡ. ಸುಳ್ಳು ಹೇಳ್ಬಿಟ್ಟಿದೀಯ ಅಂದ್ರೆ ಸರಿ ಆಗೋದಿಲ್ಲ. ಜಾಸ್ತಿ ಸುಳ್ಳು ಹೇಳ್ಬೇಡ ಕಣೆ. ನೀನು ಹೇಳಿದ್ದೆಲ್ಲ ಇಲ್ಲಿ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವು ಮನುಷ್ಯ, ನಮಗೂ ಅರ್ಥ ಆಗುತ್ತೆ. ನಾವೇನು ಪ್ರಾಣಿಗಳಲ್ಲ. ಇಷ್ಟು ಸುಳ್ಳು ಹೇಳ್ತೀಯ ನೋಡು ನೀನು. ಒಂದು ಕ್ಷಣ ಈ ಮನೆಯಾಗ ಜಾಗ ಇಲ್ಲ ಕರಿಯಮ್ಮ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಬ್ಯಾಗ್ ತಗೊಂಡು ಮನೆ ಖಾಲಿ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಎಲ್ಲಾನ ಹೋಗು. ನನ್ನ ತಮ್ಮಗನ ಹೇಳು, ಏನಾನ ಹೇಳು, ಹೋಗು. ನನಗೆ ಭಾಳ ಬೇಜಾರಾಗ್ಬಿಡ್ತು. ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಭಾಳ ನಾನು ನಿನ್ನಿಂದ ಮೋಸ ಆಗ್ಬಿಡ್ತು. ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿದ್ಕೆ ಸರಿಯಾಗಿ ಮಾಡ್ಬಿಟ್ಟೆ. ನಮಗೆ ಮರ್ಯಾದೆ ಸರಿಯಾಗಿ ಮಾಡಿದೆ, ಸಾಕು. ಹೋಗು. ನೋಡೋದ್ರಲ್ಲ ವೀಕ್ಷಕರೇ, ಇವಳು ಬಂಡವಾಳ ಎಲ್ಲ ಬಯಲು ಮಾಡಿದೆ. ಈ ಮನೇಲಿ ನಿನಗೆ ಜಾಗ ಇಲ್ಲ, ಹೊರ್ಟೋಗು ಅಂತ ಹೇಳ್ತಾ ಇದ್ದೀನಿ. ಇವಳನ್ನ ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಇಟ್ಕೊಳ್ಳಲ್ಲ. ಇನ್ಯಾವತ್ತು ನಮ್ಮ ಮನೆ ಬಾಗಿಲು ಬಿಟ್ಕೊಳ್ಳಲ್ಲ. ನಾವು ಪ್ರೀತಿಯವರು ಇಬ್ರು ಜಗಳ ಆಡೋದಕ್ಕೆ ಕಾರಣ, ಮೇನ್ ಕಾರಣ ಇವಳೆಯ. ಎಲ್ಲ ಕಿತಾಪತಿ ತಂದಿ ಕೂದಲು. ಇವಾಗ ಇವಳು ಮಾಡಿರೋ ಅಂಥ ಕಿತಾಪತಿಗಳೆಲ್ಲ ನಮಗೆ ಅರ್ಥ ಆಗ್ತಾ ಇದ್ದಾವೆ. ಇವಳಿಂದ ನಾವೆಲ್ಲ ಹಿಂಗೆ ಮಾಡಿದ್ವಿ ಅನ್ನೋದು ಈಗೆಲ್ಲ ನಮಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಬಿಟ್ರೆ ನಮಗೆ ಒಂಥರ ಅನ್ನಿಸ್ತೈತೆ. ನಾವು ಮಾಡಿರೋದು ನೆನೆಸ್ಕೊಬಿಟ್ರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನನ್ನ ಮಗನೂ ಈಗೆಲ್ಲ ನೆನೆಸ್ಕೊಂತಾ ಇದ್ದಾನೆ. ನಾನು ಹೋಗಿ ಈ ರೀತಿ ಮಣ್ಣು ಮಾಡಿದೆ, ಎಲ್ಲ ಈ ಥರ ಹೇಳಿದ್ರು, ಹಿಂಗೆಲ್ಲ ಇದು ಮಾಡಿದ್ರು. ನನ್ನ ಗಂಡಗೆಲ್ಲ ತಂದಿ ಕೂದಲು
ಎಲ್ಲ ಒಂದಕ್ಕೆ ಹೋಗಿ ಅದು ಏನಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಹಂಗೆ ಮಾಡ್ಬಿಟ್ಲು ನಮ್ಮ ಮನೇನೇ ಈ ಇವಳಿಂದ ಹಾಳಾಗೋಯ್ತು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ ಹೋಗಿ ವಿಡಿಯೋ ನೋಡಿ, ಯಾರೋ ಸುಮ್ಮನಾಗ್ಬಿಡಿ, ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.